ಎಸ್ ಜೈ, ನನ್ ಮಾಮ್ಗೆ ಸೆನ್ಸೇ ಇಲ್ಲ. ನೀವಿಬ್ರು ಒಂದಾಗ್ಬಾರ್ದು ಅಂತ ಹೀಗ್ ಮಾಡ್ತಿದ್ದಾಳೆ. ಮಾಮ್ ಮನೇಲೆ ಇದ್ರೆ ನಿಮ್ ಫಸ್ಟ್ ನೈಟ್ ಆಗಲ್ಲ. ತುಳಸಿ ಹತ್ರ ಆಮೇಲೆ ನಿಜ ಹೇಳಿಸ್ಬೋದು. ಮೊದ್ಲು ನಿಮ್ ಶೋಭನದ್ ವಿಷಯ ನೋಡ್ಬೇಕು. ಜೈ ಗಂಗಾ ಫಸ್ಟ್ ನೈಟ್ ಹೇಗ್ ಮಾಡ್ಸೋದು? ಮಾಮ್ ಕಣ್ಣನ್ನ ಹೇಗ್ ತಪ್ಸೋದು? ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ? ಎಸ್, ಹೇಳಿ ಮೇಡಮ್. ಅವರಿಬ್ರು ಸೇಫ್ ಆಗಿದಾರಲ್ವಾ? ಇಲ್ಲೇ ಇದ್ದಾರೆ ಮೇಡಮ್. ತಪ್ಸ್ಕೊಂಡು ಹೋಗದೆ ಇರೋ ತರ ಕಾವಲ್ ಕಾಯ್ತಾ ಇದ್ದೀವಿ ಮೇಡಮ್. ಗುಡ್. ಈಗ ಅವನನ್ನ ಇಟ್ಕೊಂಡು ಆ ತುಳಸಿನ ಬಿಟ್ಬಿಡಿ. ಮೇಡಮ್, ತುಳಸಿ ಹೋಗ್ತಿದ್ದಾಗೆ ನಮ್ಮ ಮಾಮ್ಗೆ ಕಾಲ್ ಮಾಡಿ ತುಳಸಿನ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳಿ. ಬಿಟ್ ಕಳಿಸಿ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳೋದು ಮೇಡಮ್? ಡೂ ವಾಟ್ ಐ ಸೇ. ನಾನು ಹೇಳ್ದಷ್ಟು ಮಾಡಿ. ಸರಿ ಮೇಡಮ್, ಮಾಡ್ತೀವಿ. ಏಯ್, ಕಟ್ಬಿಚ್ಚು. ಚಲೇ. ಮಾಮ್ ಫೋನ್ ಬಂದ್ ಕೂಡ್ಲೆ ತುಳಸಿಗೋಸ್ಕರ ನೀನು ಎದ್ದು ಬಿದ್ದು ಓಡ್ಬೇಕು. ನೀನ್ ಹಾಗ್ ಹೊರಗ್ ಹೋದ್ ಕೂಡ್ಲೆ ಇಲ್ಲಿ ನಾನು ಜೈ ಗಂಗಾಗೆ ಶೋಭನ ಏರ್ಪಾಡು ಮಾಡ್ತೀನಿ. ಸ್ನಾನಕ್ಕೆ ಹೋಗ್ತಿದ್ಯಾ ಜೈ? ಹೋಗು ಹೋಗು. ಏನೂ ಆಗಿಲ್ಲಮ್ಮ. ನೀನ್ ಎಲ್ಲಿ ಹೋಗ್ಬಿಟ್ಟಿದ್ದೆ? ನಿನ್ನ ಯಾರೋ ಕಿಡ್ನಾಪ್ ಮಾಡ್ತೀವಿ ಅಂತ ನಂಗೆ ಫೋನ್ ಮಾಡಿದ್ರು. ಅದು ನಿಜಾನೇ, ನನ್ನ ಕಿಡ್ನಾಪ್ ಮಾಡಿದ್ರು. ಯಾರು? ನಿತ್ಯ. ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಒಂದ್ ಕಡೆ ಕಟ್ ಹಾಕಿದ್ಲು. ನನ್ನ ನಿಮ್ಮ ಮಧ್ಯೆ ಏನೋ ಕತೆ ಇದೆ, ಆ ಕತೆ ಏನ್ ಹೇಳು ಅಂತ ಬಲವಂತ ಮಾಡಿದ್ಲು. ಹೇಳ್ಬಿಟ್ಯಾ? ನೀವ್ ಹೇಳ್ಬೇಡ ಅಂದಿದ್ರಲ್ಲಮ್ಮ, ಪ್ರಾಣ ಹೋದ್ರೂ ಹೇಳಲ್ಲ ಅಂತ ಹೇಳ್ದೆ. ಥ್ಯಾಂಕ್ ಯು ತುಳಸಿ. ಮತ್ತೆ ನೀನ್ ಹೇಗ್ ತಪ್ಪಿಸ್ಕೊಂಡೆ? ನಾನ್ ತಪ್ಪಿಸ್ಕೊಳ್ಳಿಲ್ಲಮ್ಮ. ನಿತ್ಯ ನನ್ನನ್ ಕಾವಲಿಗಿಟ್ಟಿದ್ ರೌಡಿಗಳೇ ನನ್ನನ್ ಹೊರಟೋಗು ಅಂತ ಬಿಟ್ಬಿಟ್ರು. ಅವರೇ ಬಿಟ್ಬಿಟ್ರಾ? ಹೌದಮ್ಮ, ನಿತ್ಯ ಫೋನ್ ಮಾಡಿ ಹೇಳಿರ್ಬೇಕು. ನಿತ್ಯ ಕಿಡ್ನಾಪ್ ಮಾಡಿ ಅವಳೇ ಬಿಟ್ಟಿದ್ದಾಳೆ ಅಂದ್ರೆ ದೇರ್ ಇಸ್ ಸಮಥಿಂಗ್. ಏನಿರ್ಬಹುದು? ನಿಜವಾಗ್ಲೂ ನಮ್ ಟಾರ್ಗೆಟ್ ಏನು? ಜೈಗೂ ಗಂಗಾಗೂ 3 ರಾತ್ರಿ ನಡ್ಸೋದು. ಈ ಮನೆ ಬಿಟ್ಟು ನಾನ್ ಎಲ್ಲೂ ಹೋಗಲ್ಲ. ನಿನ್ ಜೊತೆಗೆ ಈ ಮನೇಲೇ ಇರ್ತೀನಿ. ಹಾಗೆ ಜೈಗೆ ಅವಳಿಗೆ ನಾನೇ ಹತ್ರ ಇದ್ದು 3 ರಾತ್ರಿ ಶೋಭನ ಮಾಡಿಸ್ತೀನಿ. ಮೈ ಗಾಡ್, ಅಂದ್ರೆ ನನ್ನ ಹೊರಗಡೆ ಕಳಿಸಿ ಜೈಗೆ ಗಂಗಾಗೆ ಮನೇಲಿ ಫಸ್ಟ್ ನೈಟ್ ಮಾಡಿಸ್ತಿದ್ದಾಳ? ಅಬ್ಬಬ್ಬಾ, ಏನ್ರಿ, ಒಂದು ದಿನ ಕಾಯಕ್ಕಾಗಲ್ವಾ? ಸಿಕ್ಕಿರೋ ಅವಕಾಶನ ಬಿಡಬಾರ್ದು. ಏನು, ನಮ್ಮಮ್ಮ ಇಲ್ಲ ಅಂತಾನೆ ನಾಟಕ ಮಾಡ್ತಿರೋದಾ? ಏನ್ ಬಂಗಾರ,
ನಿಮ್ ಮಾಮ್ ಮನೇಲಿಲ್ವಾ? ವಾವ್, ವಾಟ್ ಅ ಲಕ್ಕಿ ಸಿಚುವೇಶನ್. ಅಂದ್ರೆ ಈ ವಿಷಯ ನಿಮಗ್ ಗೊತ್ತಿರ್ಲಿಲ್ವಾ? ಕಳ್ಳಿ, ಈಗ ನೀನೇ ಹೇಳ್ದೆ. ಅಯ್ಯಯ್ಯೋ, ಗೊತ್ತಿಲ್ದೆ ಹೇಳ್ಬಿಟ್ಟೆ. ಡೋಂಟ್ ವರಿ, ಎಲ್ಲ ನಮ್ಮ ಒಳ್ಳೇದಕ್ಕೇನೆ. ಏನ್ರಿ ಡೋರ್ ಲಾಕ್ ಮಾಡ್ತಾ ಇದ್ದೀರಾ? ಗೊತ್ತಿದ್ದು ಯಾಕೆ ಕೇಳ್ತೀಯ? ಒಳಗಡೆ ಯಾರು ಬರಬಾರ್ದು ಅಂತ. ಅಯ್ಯಯ್ಯೋ, ನಾನು ಹೊರಗೆ ಹೋಗ್ತೀನಿ. ನಿಂತ್ಕೊ. ಹೊರಗಿಂದ ಯಾರು ಒಳಗ್ ಬರಬಾರ್ದು ಅಂತ ನಾನ್ ಬೋಲ್ಟ್ ಹಾಕಿದ್ರೆ ನೀನೇ ಹೊರಗೆ ಹೋಗ್ತೀನಿ ಅಂತೀಯಲ್ಲ ಬಂಗಾರ. ನಂಗೆ ಭಯ ಆಗ್ತಿದೆ ರೀ. ನಾನಿದ್ದಾಗ ಯಾಕೆ ಭಯ? ನೀವಿರೋದು ನನಗ್ ಭಯ. ನಿನಗೂ ನನಗೂ ಮಧ್ಯೆ ಇರಬೇಕಾದ್ದು ಭಯ ಅಲ್ಲ, ಪ್ರೀತಿ. ಅದನ್ನ ಹಂಚ್ಕೊಳ್ಳಕ್ಕೆ ಮುಹೂರ್ತ ಬೇಕು. ಅಲ್ಲಿವರೆಗೂ ತಾವು ಕಾಯ್ಬೇಕು. ನಾವು ಒಂದಾಗೋದಕ್ಕೆ ನಮ್ಮ ಮನ್ಸು ಸಾಲ್ದ ನಿತ್ಯ. ಈ ಗ್ರಹ ಗಡಿಯಾರ ಬೇಕಾಗುತ್ತಾ? ಒಳ್ಳೆ ಸಮಯ, ಒಳ್ಳೆ ಮುಹೂರ್ತ ಅಂತೇನಿರಲ್ಲ ನಿತ್ಯ. ಒಳ್ಳೇದಾಗೋ ಸಮಯನೇ ಒಳ್ಳೆ ಮುಹೂರ್ತ. ಸೊ ನಾವು ಯಾವಾಗ ಸೇರ್ತೀವೋ ಆಗ್ಲೇ ಮುಹೂರ್ತ. ಆದ್ರೂ ಎಷ್ಟೋ ಸಲ ಒಳ್ಳೆ ಸಮಯ ಅಂತ ಮುಹೂರ್ತ ಇಟ್ರು ಒಂದ್ಸಲ ಆದ್ರೂ ಸಕ್ಸಸ್ ಆಯ್ತಾ? ಇಲ್ವಲ್ಲ. ಮತ್ತದು ಒಳ್ಳೆ ಸಮಯ ಹೇಗಾಗತ್ತೆ? ನಾವು ಒಟ್ಟಿಗಿದ್ರೆ ಪ್ರತಿ ಸಲ ನಿಮ್ಮಮ್ಮ ಅಡ್ಡ ಬರ್ತಾರೆ. ಲಕ್ಕಿಲಿ ಅವ್ರಿವಾಗ ಮನೇಲಿಲ್ಲ. ನಮಗ್ ಅಡ್ಡ ಬರೋರು ಯಾರೂ ಇಲ್ಲ. ಅದಕ್ಕೆ ನಾವು ಸೇರೋದಕ್ಕೆ ಇದೇ ಒಳ್ಳೆ ಸಮಯ. ಪ್ಲೀಸ್, ಇನ್ನು ನನಗೆ ಕಾಯಕ್ಕಾಗಲ್ಲ. ಬೇಡ ರೀ, ಪ್ಲೀಸ್. ಪ್ಲೀಸ್ ರೀ, ಬೇಡ ರೀ, ಪ್ಲೀಸ್. ಇಬ್ರು ಒಳಗಡೆ ಹೋಗಿ ಇಷ್ಟೊತ್ತಾಯ್ತು. ಒಳಗಡೆಯಿಂದ ಯಾವ ಸದ್ದು ಕೇಳ್ತಾ ಇಲ್ವಲ್ಲ? ಈಗ ನಮ್ಮಜ್ಜಿ ನಡೆಯೋ ಈ ಶೋಭನಕ್ಕೆ ಹಾಲು ಇಲ್ಲ, ಏನೂ ಇಲ್ಲ. ನಮ್ಮಿಬ್ರು ಪ್ರೀತಿ ಮಾತ್ರ ಇರೋದು. ಬೇಡ ರೀ. ಮತ್ತೇರ್ಸೋ ಮಲ್ಲಿಗೆ ಹೂವಿನ ಸುವಾಸನೆ ಇಲ್ಲ. ನಮ್ಮ ಮೈ ಗಂಧನೇ ಸಾಕು. ಮಧ್ಯ ಹಸುವಾದ್ರೆ ತಿನ್ನೋದಕ್ಕೆ ಸಿಹಿ ಹಣ್ಣಿಲ್ಲ. ನಿನ್ನ ಸಿಹಿಯಾದ ಅದರ ಸಾಕು. ಅಗರ್ಬತ್ತಿ ಧೂಪ ಇಲ್ಲ. ಮನ್ಸಲ್ಲಿ ಏರ್ತಿರೋ ತಾಪ ಸಾಕು. ನಮ್ಮ ಉಸಿರಾಟದ ಸದ್ದೆಲ್ಲ ಇನ್ ಸ್ವಲ್ಪ ಹೊತ್ತಿಗೆ ಈ ರೂಮ್ ತುಂಬ ತುಂಬಿರುತ್ತೆ. ನಮ್ಮ ಈ ನಿಟ್ಟುಸಿರನ್ನ ಈ ರೂಮಿನ ಗೋಡೆಗಳು ಕಿವಿ ತೆರೆದು ಕೇಳಿಸ್ಕೊಳುತ್ತೆ. ಇಷ್ಟು ದಿನದ ನಮ್ಮ ಈ ನಿರೀಕ್ಷೆ ನಿನ್ನ 20 ವರ್ಷ, ನನ್ನ 25 ವರ್ಷದ ವಯಸ್ಸಿನ ತಪಸ್ಸು ಈ ಕ್ಷಣ ಫಲ ಕೊಡ್ತಿದೆ. ಬಾ ಜೈ, ಕೂತ್ಕೋ. ಇವತ್ತು ಒಂಟಿಯಾಗೆ ಕೂತ್ಕೋಬೇಕು ಅನ್ಸುತ್ತೆ. ಕೂತ್ಕೊಂಡೇನ್ ಲಾಭ?
ಸರ್ ಮಾಡಿ. ಅವರು ಬಡಿಸ್ತಾರಲ್ಲಮ್ಮ. ನಾನೇ ನಿನಗ್ ಬಡಿಸ್ಬೇಕು, ನಾನೇ ನಿನಗ್ ತಿನ್ನಿಸ್ಬೇಕು. ಬೇಡಮ್ಮ, ನಾನೇ ತಿಂತೀನಿ. ನೀನು ಸರಿಯಾಗಿ ತಿನ್ನಲ್ಲ, ಅದಕ್ಕೆ ನಾನು ನನ್ನ ಕೈಯಾರನೇ ತಿನ್ನಿಸ್ತೀನಿ. ಹೊಟ್ಟೆ ತುಂಬ ತಿನ್ನು. ಅವಳಿಗೆ ಚೆನ್ನಾಗೇ ತಿನ್ನಿಸ್ತೀರಿ ಆಂಟಿ, ಆದ್ರೆ ನನಗೆ ಹಸುವೆ ಗತಿ. ತಿನ್ನೋಕೆ ಒಂದು ತುತ್ತಿಲ್ಲ, ಕೊಡೋದಕ್ಕೆ ಒಂದು ಮುತ್ತಿಲ್ಲ. ಅಯ್ಯಯ್ಯೋ, ಇವತ್ ಯಾವ ತರದ್ ಫುಡ್ ಕಾದಿದ್ಯೋ ಏನೋ. ಇವ್ರು ನೋಡಿದ್ರೆ ಇರೋ ಹಸುವು ಸತ್ತು ಹೋಗುತ್ತೆ. ಬ್ರೇಕ್ಫಾಸ್ಟ್ ಮಾಡಿ ಸರ್, ಎಂಜಾಯ್ ಇಟ್. ಎಂಜಾಯ? ನೀವು ತುಂಬಾ ಅದೃಷ್ಟವಂತರು ಮೇಡಮ್. ಇಂಥ ತಾಯಿ ಹೊಟ್ಟೆಲ್ ಹುಟ್ಟಿರೋದು ನೀವು ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ ಏನೋ. ನಾನು ಇವ್ರ ಹೊಟ್ಟೆಲ್ ಹುಡ್ತೇ ಇದ್ರು ನನ್ನ ಹೆತ್ತ ಮಗ್ಳ ಹಾಗೆ ನೋಡ್ಕೋತಾರೆ. ಇದು ನಿಜವಾಗ್ಲೂ ನನ್ನ ಅದೃಷ್ಟನೇ, ನಾನ್ ಮಾಡಿರೋ ಪುಣ್ಯನೇ. ಮಕ್ಕಳಿಗೆ ತಂದೆ ತಾಯಿ ಆಸ್ತಿ ಮಾಡೋದು ದೊಡ್ಡದಲ್ಲ, ಹೀಗೆ ಪ್ರೀತಿ ಪ್ರೇಮ ಅನುರಾಗ ತೋರ್ಸೋದೇ ದೊಡ್ಡದು. ಇವನು ನೀಗ್ ತಡಿದೇ ಇದ್ರೆ ತಾಯಿ ಮಗಳ ಅನುಬಂಧ ಅಂತ ದೊಡ್ಡ ಪುಸ್ತಕನೇ ಬರ್ದ್ಬಿಡ್ತಾನೆ. ಏನಯ್ಯ ನಾಣಿ, ಸರ್ ನಮ್ ಜೊತೆ ನೀನು ಬ್ರೇಕ್ಫಾಸ್ಟ್ ಮಾಡು ಬಾ, ಕೂತ್ಕೋ. ಬೇಡ ಸರ್. ಯಾಕೆ, ನಮ್ ಜೊತೆ ತಿನ್ನಲ್ವಾ? ನನ್ ಮೀನಾಕ್ಷಿ ಜೊತೆ ತಿಂಡಿ ತಿಂದಿದ್ದೀನಿ ಸರ್. ಅವಳು ಕೂಡ ಮೇಡಮ್ ಹಾಗೆ ನನ್ ಪಕ್ಕದಲ್ಲೇ ಕೂರ್ಸ್ಕೊಂಡು ಹೊಟ್ಟೆ ತುಂಬಾ ತಿನ್ಸಿ ದೃಷ್ಟಿ ತೆಗೆದು ಇಲ್ಲಿ ಕಳಿಸಿದಾಳೆ. ನಾನ್ ಮೀನಾಕ್ಷಿಗೆ ನಾನಂದ್ರೆ ಅಷ್ಟು ಪ್ರೀತಿ ಸರ್. ಎಲ್ರೂ ಪ್ರೀತಿ ಮಾಡ್ತಾರೆ, ನನಗ್ ಮಾತ್ರ ಯಾಕೆ ಹೀಗ್ ನಡೀತಿದೆ? ಇವನಿಗೆ ಹೀಗಲ್ಲ. ಅಲ್ಲ, ನೀನೇನಾದ್ರೂ ಚಿಕ್ಕ ಮಗುನ ನಾಣಿ, ಕೈ ತುತ್ತು ತಿನ್ನೋದಕ್ಕೆ? ನನ್ ಮೀನಾಕ್ಷಿಗೆ ನಾನು ಚಿಕ್ಕ ಮಗುನೇ ಸರ್. ನನಗೆ ಪ್ರೀತಿಯಿಂದ ತಿನ್ನಿಸ್ತಾಳೆ, ನೋಡ್ಕತಾಳೆ. ನಾಚಿಕೆ ಆಗಲ್ವಾ ನಾಣಿ? ಸರಿಯಾದ ಸಮಯಕ್ಕೆ ನಿನಗೆ ಮಕ್ಕಳಾಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನಂತ ಮಗನೋ ನಿತ್ಯನಂತ ಮಗಳೋ ಹುಟ್ಟಿರ್ತಿದ್ಲು. ಅವರಿಗೂ ಮದ್ವೆ ಮಾಡಿ ಮೊಮ್ಮಗಳನೋ ಮೊಮ್ಮಗನೋ ಆಟ ಆಡ್ಸೋ ವಯಸ್ಸಲ್ಲಿ ನೀನಿನ್ನು ಚಿಕ್ಕ ಮಗು ಅಂತಿದ್ಯಲ್ಲ. ನನಗೆ ಅಷ್ಟೇನು ವಯಸ್ಸಾಗಿಲ್ಲ ಸರ್, ಮೊನ್ನೆ ತಾನೇ 30 ಕ್ರಾಸ್ ಆಗಿದ್ದೀನಿ. ಅಂದ್ರೆ ನಮ್ಗೆ ಈಗಲೇ ಮಕ್ಕಳು ಬೇಡ ಅನ್ಕೊಂಡಿದ್ಕೆ ಪ್ಲಾನ್ ಮಾಡಿಲ್ಲ ಅಷ್ಟೇ. ಚಿಚಿ, ಹೆಣ್ಮಕ್ಳು ಹಾಗೆ ವಯಸ್ಸು ಮುಚ್ಚಿಡ್ತೀಯಲ್ಲ. ಗಂಡಸರು ಮುಚ್ಚಿಡ್ಬೇಕಾದ್ದು ಸಂಬಳನ, ವಯಸ್ಸಲ್ಲ. ಮುಚ್ಚಿಡೋ ಅಷ್ಟು ಸಂಬಳ ಎಲ್ಲಿ ಕೊಡ್ತಿರೋ ಏನೋ. ಏನ್ರಿ ಪಾಪ, ನಾನೇ ಅವರಿಗೆ ಹೀಗ್ ಬೈತಿರಲ್ಲ. ನಿಮ್ ಮಾಮಗ್ ಬೈಯೋಕಾಗ್ದೆ. ಇನ್ನೇನ್ ನಿತ್ಯ, ಈ ವಯಸ್ಸಲ್ಲೂ ಹೆಂಡತಿ ಕೈಲಿ ತಿನ್ನಿಸ್ಕೊಳ್ಳೋದ? ನೀನೇ ನೋಡು, ನೆನ್ನೆ ಮೊನ್ನೆ ಮದ್ವೆ ಆಗಿರೋ ನಾವೇ ಬೇರೆ ಬೇರೆ ತಿಂತಿದೀವಿ. ಜೈನ್ ನಿಜವಾದ ಕಂಪ್ಲೇಂಟ್ ಇದು. ಸುಮ್ನಿರಿ ಸರ್. ಮೇಡಮ್ ಕೈಯಿಂದ ನೀವು ಎಷ್ಟೆಲ್ಲ ತಿಂದಿಲ್ಲ, ನಿಮ್ ಕೈಯಿಂದ ಮೇಡಮ್ ಎಷ್ಟೆಲ್ಲ ತಿನ್ಸಿಲ್ಲ. ಅದಕ್ಕೆ ನಾನೇ ಐ ವಿಟ್ನೆಸ್. ಆ ದಿನಗಳೆಲ್ಲ ಹೋಯ್ತು ನಾಣಿ. ಯಾವಾಗ್ಲೋ ಕಾಲಗರ್ಭದಲ್ಲಿ ಮಾಯ ಆಯ್ತು. ಮತ್ತೆ ಆ ಸುವರ್ಣ ಯುಗ ಬರುತ್ತೋ ಇಲ್ವೋ? ಅಯ್ಯೋ ನಿತ್ಯ, ಬೇಕು ಕುಡಿ. ಅಯ್ಯೋ, ನಿಧಾನ ನಿಧಾನಕ್ ತಿನ್ನು. ಅಮ್ಮ, ಏನ್ ಸಾಕಮ್ಮ, ಬೇಡ. ಅಮ್ಮ ಪ್ರೀತಿಯಿಂದ ಕೊಟ್ಟಾಗ ಸಾಕು ಬೇಡ ಅಂತ ಅನ್ಬಾರ್ದು ಮೇಡಮ್. ಅದು ಅಮೃತ ಆಗಲ್ಲ, ಹೆಚ್ಚು ತಿಂದ್ರೆ ಅಜೀರ್ಣ ಆಗತ್ತೆ. ಸತ್ ಮೇಲೆ ಸುಟ್ಟಾಕ್ಬೇಕಾದ ಅವಳಿಗೆ ದೃಷ್ಟಿ ತೆಗಿತಿದ್ದಾಳೆ.
ಏನ ಸೌಂಡು? ಏನೋ ಕೆಳಗಡೆ ಬಿದ್ದಂಗಾಯ್ತು ಸರ್. ಏನ್ ಬಿದ್ದಿದ್ದು? ಏನಂತ ಹೋಗಿ ನೋಡ ಬಾ. ಜೈ, ಏನೋ ಬಿದ್ದಿರತ್ತೆ, ತಿನ್ನುವಾಗ ಹೇಳೋದ್ ಯಾಕೆ? ಇಲ್ಲ ಆಂಟಿ, ಸಮಥಿಂಗ್ ಈಸ್ ರಾಂಗ್. ಬಾ. ನಿತ್ಯಾ, ಫೋಟೋನಾ? ಅಮ್ಮ ಅವರೇ ಅಂದ್ಕೊಂಡು ಭಯ ಆಗ್ಬಿಡ್ತು. ರೂಮ್ ಒಳಗೋಗಿ ಏನ್ ಮಾಡ್ತಿದ್ದಾಳೆ ಇವಳು? ಯಾರು 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 ಮಾತಾಡಿ? ಯಾರು ಡೋರ್ ಹಾಕಿದ್ದು? ಡೋರ್ ತೆಗೀರಿ, ಡೋರ್ ತೆಗೀರಿ, ಡೋರ್ ತೆಗೀರಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ ಅಲ್ಲಿ? ಡೋರ್ ತೆಗೀರಿ. ತುಂಬಾ ಹೆದರ್ಕೊಂಡಿದ್ದಾಳೆ. ಅಮ್ಮನ ಫೋನ್ ಮನೇಲೆ ರಿಂಗ್ ಆಗ್ತಿದ್ಯಲ್ಲ. ಬಾ ನಿತ್ಯ. ಯಾವ ರೂಮ್? ಆ ರೂಮ್. ಏನ್ರಿ? ಬೇಡ ರೀ. ನೀನು ಹಾಗೆ ಆಡ್ತಿದ್ಯಲ್ಲ, ಬಾ.
ಏನಾಯ್ತು? ಅಲ್ಲಿ ನೋಡಿ. ಏನಿದೆ ಅಲ್ಲಿ? ಎರಡನೇದು ಅಮ್ಮನ್ ಮುತ್ತು, ದೃಷ್ಟಿ ಬುಟ್ಟಿಗೋಸ್ಕರ. ಮೂರನೇದು ನನ್ ಮುತ್ತು, ತುಟಿ ಮೇಲೆ. ನಾನ್ ಯಾವಾಗಾದ್ರೂ ನಿಮ್ ಬಗ್ಗೆ ಕೆಟ್ಟದಾಗ ಹೇಳಿದಿನಾ? ಇಲ್ಲ. ಮತ್ತೆ ಈ ಮೂತಿ ಯಾಕ್ ಬೇಕು? ನನಗ್ ಬೇಕು. ಅಂದ್ರೆ ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ? ತುಂಬಾನೇ ನಂಬಿಕೆ ಇದೆ. ಮತ್ತೆ ಮೂತಿ ಯಾಕೆ? ಪ್ರೀತಿಯಿಂದ ಕೂಡ ಕೊಡ್ಬೋದಲ್ಲ. ಆಗ ಈ ಮುತ್ತು ಆ 3 ಮುತ್ತು ಒಳಗಡೆ ಬರಲ್ವಲ್ಲ? ನೀನೇನಾದ್ರೂ ಮುತ್ತಿನ ಕವಿತೆ ಬರೀತಿದ್ಯಾ? ಬೇಡ. ಬೇಕು. ನಮ್ಮಮ್ಮಂಗೆ ಇಷ್ಟ ಆಗಲ್ಲ. ಮುಹೂರ್ತ ಇಡ್ದೇನೆ ನಾವು ಅವಸರ ಮಾಡಬಾರ್ದು. ಪರವಾಗಿಲ್ಲ, ನಿಮ್ ಮಾಮ್ ಮನೇಲಿಲ್ವಲ್ಲ? ಇಲ್ದೇ ಇದ್ರೆ ನಾವು ಹದ್ಮಿ ಇರ್ಬೇಕಾ? ಮುತ್ತಷ್ಟೇ ಅಲ್ವಾ, ಅದಕ್ಕೆ ಯಾಕೆ ಇಷ್ಟ ಮಾತಾಡ್ತೀಯಾ? ಪ್ಲೀಸ್. ಬಂದೆ ಬಿಟ್ರಾ? ಅಮ್ಮ, ನಿಮ್ ಮಾಮ್ ಹತ್ರ ಏನಾದ್ರು ಅಲಾರಾಮ್ ಇದೆಯಾ? ಕರೆಕ್ಟ್ ಆಗಿ ಮುತ್ತು ಕೊಡೋ ಟೈಮ್ಗೆ ಬರ್ತಾರಲ್ಲ. ಕೆಳಗಡೆ ಬನ್ನಿ. ಏನ್ ಹೇಳ್ತಾರೋ ಏನೋ, ಬಂದ್ಬಿಡಿ. ಸ್ವಲ್ಪ ನರ್ವಸ್ ಆಗಿರ್ಬೇಕು ಮೇಡಮ್. 1 ಅವರ್ ರೆಸ್ಟ್ ತಗೊಂಡ್ರೆ ಸರಿ ಆಗತ್ತೆ ಮೇಡಮ್. ರಿಲ್ಯಾಕ್ಸ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನನ್ನ ನಿತ್ಯಾಗ ಏನಾದ್ರೂ ಆದ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಹೊರಡ್ತೀವಿ ಮೇಡಮ್. ನಾವಿನ್ನು ಹೊರಡ್ತೀವಿ. ಓಕೆ ಡಾಕ್ಟರ್. ನಿತ್ಯ, ಆರ್ ಯು ಓಕೆ ನಾವ್? ಈಗ ಹೇಗೆ ಅನಿಸ್ತಿದೆ? ಅವಳಿಗೇನಾದ್ರೂ ಆದ್ರೆ ನೀನ್ ತಡ್ಕೊಳಲ್ವಾ? ಏನು ಮಾಮ್ ಇದು? ನನ್ನ ಬದುಕ್ಸೋಕ್ ಬಂದಿರೋ ಬಲಿ ಪಶು ಬಲಿ ಆಗದೆ ಬದುಕ್ಬಿಟ್ರೆ ನಾನ್ ಬಲಿ ಆಗ್ಬೇಕಾ? ನಾನು ಬದುಕ್ಬೇಕು, ಅವಳು ಸಾಯ್ಬೇಕು. ತಿಳ್ಕೋತೀನಿ ಆ ಗಂಗಾ ಯಾರೋ, ಅವಳ ಹಿಸ್ಟ್ರಿ ಏನೋ, ಗಂಗಾಗೂ ಮಾಮ್ಗೂ ಮಧ್ಯೆ ಇರೋ ಸೀಕ್ರೆಟ್ ಏನೋ, ತುಳಸಿ ಹೇಳ್ದಿರೋ ಕತೆ ಏನೋ ನಾಳೆ ಒಳಗೆ ತಿಳ್ಕೋತೀನಿ. ಥ್ಯಾಂಕ್ ಯು ಜಯ್. ಟೈಮಿಗೆ ಬಂದು ಇವಳಿಗೆ ಸಪೋರ್ಟ್ ಮಾಡಿದ್ಯಾ. ನನಗ್ ಥ್ಯಾಂಕ್ಸ್ ಯಾಕಂಟಿ. ನಿತ್ಯ ನನ್ನ ವೈಫ್, ಇವಳು ನಾನ್ ನೋಡ್ಕೊಳ್ದಿದ್ರೆ ಹೇಗೆ? ನೀವು ಬರ್ದೇ ಇದ್ದಿದ್ರೆ ಇನ್ನೂ ಚೆನ್ನಾಗಿ ನೋಡ್ಕೋತಿದ್ದೆ. ಎಲ್ಲಿ ಹೋಗಿದ್ರಿ? ವೆಜಿಟೇಬಲ್ ತರೋದಕ್ಕೆ ಮಾರ್ಕೆಟ್ಗೆ ಹೋಗಿದ್ವಿ ಮ್ಯಾಮ್. ಮಾರ್ಕೆಟ್ಗೆ 3 ಜನ ಹೋಗ್ಬೇಕಾ? ಒಬ್ರು ಹೋದ್ರೆ ಸಾಕಾಗಲ್ವಾ? ಮನೇಲಿ ಇವಳನ್ನೊಬ್ಳನ್ನೇ ಬಿಟ್ಟು ಹೇಗ್ ಹೋದ್ರಿ? ಇವಳಿಗೆ ಏನಾದ್ರೂ ಆಗಿದ್ರೆ ಇರ್ರೆಸ್ಪಾನ್ಸಿಬಲ್ ಪೀಪಲ್. ಹೋಗಿ. ಇವ್ರ ಫೋಕಸ್ ಇಲ್ಲಿ, ಡೈಲಾಗ್ ಅಲ್ಲಿ. ಓಕೆ ಆಂಟಿ, ನಾನು ಆಫೀಸಿಗೆ ಹೋಗ್ತೀನಿ. ಸಾರಿ ಜಯ್, ನಿನ್ ಕೆಲ್ಸಕ್ಕೆ ಡಿಸ್ಟರ್ಬ್ ಆಯ್ತು. ಹುಷಾರಾಗಿ ಹೋಗ್ಬಾ. ಅಜ್ಜಿ, ನನ್ ಕೈಯಲ್ಲಿ ಆಗಲ್ಲ. ನಾನು ಅಲ್ಲಿಗೆ ಹೋಗ್ತೀನಿ. ಎಲ್ಲಿಗೆ? ಜೈ ಇದ್ದಲ್ಲಿಗೆ ಅಜ್ಜಿ. ಜೈನ ನೋಡ್ಬೇಕು ಅನಿಸ್ತಿದೆ.
ಅವನಲ್ಲಿ ಏನ್ ಮಾಡ್ತಿದ್ದಾನೋ ಹೇಗಿದ್ದಾನೋ ಅಂತ ಚಿಂತೆ ಆಗ್ತಿದೆ ಅಜ್ಜಿ. ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ, ಏನೇನೋ ಕೆಟ್ಟ ಕನ್ಸ್ ಬೀಳ್ತಿದೆ ಅಜ್ಜಿ. ಹೌದು, ಆ ಮನೆಗೂ ಈ ಮನೆಗೂ ತುಂಬಾ ದೂರ ಬೆಳೆದಿರೋ ಹಾಗೆ ಈ 2 ಮನೆ ಮಧ್ಯ ದೊಡ್ಡ ಪ್ರಪಾತ ಹುಟ್ಕೊಂಡ್ ಹಾಗೆ. ಅಯ್ಯೋ, ಜೈನ ಯಾವ್ದು ಭೂತ ನುಂಗ್ ಹಾಕ್ದ ಹಾಗೆ ರಾತ್ರಿ ಎಲ್ಲ ಮಾತಾಡ್ತಾಳೆ. ಏನು ಅಂತ ಕೇಳಿದ್ರೆ ಆಗಿಂದ ಇಲ್ಲಿ ತನಕ ಹೀಗೆ ಅಳೋದು. ಅದಕ್ಕೆ 1-2 ದಿನ ಅಲ್ಲೇ ಇದ್ದು ಅವನ್ನ ಕಣ್ಣಾರ ನೋಡ್ಕೊಂಡು ಅವ್ನ್ ಚೆನ್ನಾಗಿದ್ದಾನೆ ಅಂತ ಮನ್ಸಿಗೆ ಸಮಾಧಾನ ಆದ್ಮೇಲೆ ವಾಪಸ್ ಬರ್ತೀವಿ. ನಾವು ಹೋದ್ರೆ ಜೈಗೆ ಸ್ವಲ್ಪ ಧೈರ್ಯನೂ ಇರುತ್ತೆ. ಹೋಗ್ತೀವಿ ಅಜ್ಜಿ ನಾವು. ಆದ್ರೆ ನೀವಲ್ಲಿ ಹೋಗೋದು ಸರಿ ಅನ್ಸ್ತಿಲ್ಲ ಬಾವ. ಹೋಗ್ ಬರ್ಲಿ ಜನಾರ್ದನ್, ಇವ್ರು ಹೋದ್ರೆ ಕನಿಷ್ಠ ಅವ್ರ ಕಷ್ಟ ಸುಖನಾದ್ರೂ ಗೊತ್ತಾಗುತ್ತೆ. ಹಾಗಲ್ಲ ಅಜ್ಜಿ, ಇವ್ರಿಲ್ ಮಾಡಿದ್ದು ರೂಪ ಅವ್ರ ಮನ್ಸಲ್ಲಿಟ್ಕೊಂಡು ನಮ್ಗೇನಾದ್ರೂ ಅಂತಳೇನೋ ಅಂತಾನ ಅಣ್ಣ. ಹೇಳಿ ಬಿಡಣ್ಣ, ನನ್ನ ಅಳಿಯಂಗೋಸ್ಕರ ಅಷ್ಟು ಮಾತ್ರ ಕೇಳಲ್ವಾ? ಅವನ್ಗಿಂತ ನಮ್ಗೇನು ಹೆಚ್ಚಲ್ಲ ಅಣ್ಣ. ಹಾ ಸರಿ, ಹೋಗಿ ಅವ್ರು ಹೇಗಿದಾರೋ ನನಗ್ ಫೋನ್ ಮಾಡು. ಸರಿ ಅಜ್ಜಿ. ಥ್ಯಾಂಕ್ ಯು ಅಜ್ಜಿ. ಗಂಗಾ, ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟ ಅವಮಾನ ಅನುಭವಿಸಿದ್ದೀನಿ ಅಂತ ಹೇಳಿದ್ಯಾ. ಆಗರ್ಭ ಶ್ರೀಮಂತೆ ಆದ್ರೂ ಈ ಅಮ್ಮನಿಂದ ದೂರ ಇದ್ದು ನೀನ್ ಪಟ್ಟಿರೋ ಕಷ್ಟ ನೆನಪಾದ್ರೆ ನನಗ್ ತುಂಬಾ ನೋವಾಗತ್ತೆ. ನಾನಿದ್ರೂ ಕೂಡ ನೀನ್ ಕಷ್ಟಪಟ್ಟಿದ್ಯಾ. ಇನ್ ಮುಂದೆ ನಿನಗೆ ಯಾವ ಕಷ್ಟನೂ ಬರಬಾರ್ದು. ಬರೋಕ್ ಬಿಡಲ್ಲ. ನಿನ್ ಮೇಲೆ ನೊಣ ಕೂಡ ಕುಡ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಕಣ್ಣಿನ ರೆಪ್ಪೆ ಹಾಗೆ ನಿನ್ನ ಕಾಪಾಡ್ಕೋತೀನಿ. ಏನಿಲ್ಲ ಗಂಗಾ, ಏನೂ ಇಲ್ಲ, ಮಲ್ಕೋ. ನಾಲ್ಕು ದಿನದಲ್ಲಿ ಸಾಯೋಳನ್ನ ಮುದ್ದು ಮಾಡಿ ಮಲಗಿಸೋದು ಚೆನ್ನಾಗಿದೆ ಮಾಮ್. ನಾಳೆನೆ ಈ ಸೀಕ್ರೆಟ್ ಏನೋ ಹೊರಗ್ ಬರತ್ತೆ, ಸ್ಟೋರಿ ಏನೋ ತಿಳ್ಕೋತೀನಿ ಮಾಮ್.